ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ಬರ್ರಿ, ನಾನು ಜಾಸ್ತಿ ಮನೆಯಲ್ಲಿ ರೊಟ್ಟಿ ಇದ್ದರೆ ಮತ್ತು ಕಡ್ಕೊಲ್ ರೊಟ್ಟಿ ಅಂತಾರೆ, ತಂಗಳು ರೊಟ್ಟಿ ಅಂತಾರೆ, ಒಣ ರೊಟ್ಟಿ ಅಂತಾರೆ. ಆ ರೊಟ್ಟಿ ಇದ್ದರೆ ನಿಮಗೆ ಈಸಿಯಾಗಿ ಒಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಬಂದೀನಿ. ನಾನು ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ, ಅದರಲ್ಲಿ ಇದು ಬೇರೆ ಡಿಫ್ರೆಂಟಾಗಿ ತೋರ್ಸಕತ್ತೀನಿ ನೋಡಿರಿ. ಇದಕ್ಕೆ ಏನೇನು ಬೇಕು ಅಂತ ಹೇಳಕತ್ತೀನಿ ನೋಡಿರಿ. ನಾನು ಒಂದು 10 ರೊಟ್ಟಿ ತೊಗೊಂಡು ಈ ಥರ ಮುರಿದು ಇಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ಸಣ್ಣಗೆ ಮುರಿದು ಇಟ್ಕೊಂಬಿಡಿ. ಭಾಳ ಅಂದ್ರೆ ಭಾಳ ರುಚಿ ಆಕ್ಕವ್ರಿ. ಇದಕ್ಕೆ ಒಂದು ಚರಿಗೆ ಅಷ್ಟು ನೀರು ಹಾಕಿ ಒಂದು 10 ನಿಮಿಷ ಹಂಗೆ ಬಿಡ್ಬೇಕು ನೋಡಿರಿ. ಆಗ ನೀವು ತೊಳೆಯೋಕೆ ಹೋಗ್ಬೇಡ್ರಿ. ಒಂದು 10 ನಿಮಿಷ ಕ್ಲೀನಾಗಿ ಈ ಥರ ಇದು ಮಾಡಿ ಬಿಟ್ಬಿಡ್ರಿ. ಒಂದು 10 ನಿಮಿಷ ನೆನ್ಕೊತಾವೆ ಅವು ರೊಟ್ಟಿ. ಮತ್ತು ಅರ್ಧ ಗಂಟೆ ಜಾಸ್ತಿ ಬಿಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮುದ್ದಾಗಿ ಬಿಡ್ತಾವೆ ರೊಟ್ಟಿ. ಬರೀ ಈಗ ನೋಡಿರಿ, ನಾನು 10 ರೊಟ್ಟಿನೂ ಮುರಿದು ಇಟ್ಕೊಂಡಿದ್ದೆ ನೋಡಿ. 10 ರೊಟ್ಟಿಗೆ ಇಷ್ಟ ಆಗೈತೆ ರೀ. ನೀವು ಭಾಳ ಜನ ಇದ್ದರೆ, ಭಾಳ ರೊಟ್ಟಿ ಇದ್ದರೆ ಭಾಳ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತಾನೆ. ಇವಾಗ ನೋಡಿರಿ, ನಾನು ನೀರು ಬಸ್ಕೊಂಬಂದೆ. ಈ ಥರ ನೀವು ಎಲ್ಲದನ್ನು ಮುರ್ಕೊಂಡು ಈ ಥರ ಒಂದು ಸ್ವಲ್ಪನೇ ಮುದ್ದೆ ಥರ ಆಗಬೇಕದು. ಭಾಳ ಮುದ್ದೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು, ಸ್ವಲ್ಪ ಮುದ್ದಿಯಾಗಿ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಬರೋಬ್ಬರಿ ಬರ್ತೈತಿ ಇದು. ಇವಾಗ ನೋಡಿರಿ, ಈ ಕಡೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಬೇಕ್ರಿ ನೀವು. ಶೇಂಗಾ ಕಾಳು ಹಾಕಿದರೆ ಟೇಸ್ಟ್ ಆಕತಿ. ನಾನು ಒಂದು ಹಳೆ ರೆಸಿಪಿ ನಿಮಗೆ ತೋರಿಸ್ತೀನಿ, ಅದ್ರಾಗ ಬೇರೆ ಹೇಳೀನಿ. ಇವಾಗ ಈ ಥರ ಮಾಡಿ ಇನ್ನೂ ಟೇಸ್ಟ್ ಬರುತ್ತೆ ಅಂತ ತೋರ್ಸಕ್ಕೆ ಬಂದನು ನೋಡಿರಿ. ನೋಡಿ, ಶೇಂಗಾ ಕಾಳು ಹಾಕಾಕತ್ತೆ ನಾನು. ಮತ್ತು ಜೀರಿಗೆ, ಸಾಸ್ವೆ ಕಾಳು, ನೀವೇನು ಒಗ್ಗರಣೆ ಮಾಡ್ಕೊತೀರಲ್ಲ ಅದೇ ಟೈಪನ್ನು ನೋಡಿರಿ. ನಾನು ಜೀರಿಗೆ, ಸಾಸ್ವೆ ಕಾಳು ಮತ್ತು ಶೇಂಗಾ ಕಾಳು ಹಾಕಿ ಇವಾಗ ಚಟ್ ಅಂತ ಸಿಡಿಸಿದ್ದೀನಿ. ನೀವು ಪಟ್ ಅಂತ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಡ್ರಿ. ಇದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಭಾಳ ರೊಟ್ಟಿ ಅದಾವು, ಫಂಕ್ಷನ್ಗಳಿಗೆ ಮಾಡಿದವು ರೊಟ್ಟಿ ಇರ್ತವೆ. ಆಮೇಲೆ ಎಲ್ಲಾರ ಟೂರಿಸ್ಟ್ ಹೋಗಿ ಬಂದಮೇಲೆ ರೊಟ್ಟಿ ಜಾಸ್ತಿ ಉಳಿದಿರ್ತಾವೆ. ಏನು ಮಾಡೋದು ಅಂತ ವಿಚಾರ ಮಾಡಕತ್ರ ಈ ಥರ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾನೆ ನೋಡಿರಿ. ನಾನಲ್ಲ ಹಾಕಿದ್ದೀನಿ ಇದನ್ನು ಆಲ್ರೆಡಿ ಫಸ್ಟಿಗೆ. ಅದರಲ್ಲೇ ಬೇರೆ ಇದೆ, ಇದರಲ್ಲೇ ಬೇರೆ ಮಾಡಿ ತೋರ್ಸಕತ್ತೀನಿ. ಇವಾಗ ನೋಡಿರಿ, ನಾನು ಅರ್ಶಿಣ ಪುಡಿ ಹಾಕಾಕತ್ತೀನಿ. ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಮಸಾಲ ಪುಡಿ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ. ಬರೀ ಅರ್ಶಿಣ ಪುಡಿ ಅಷ್ಟೇ ಹಾಕೋಕೆ ಹೋಗ್ಬೇಡ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಸಕ್ಕರೆ ಹಾಕೋಕೆ ಹೋಗ್ಬೇಡ್ರಿ, ಬೆಲ್ಲದ ಪುಡಿ ಹಾಕ್ಬೇಕು ನೋಡಿರಿ. ಸಕ್ಕರೆ ಹಾಕ್ಬೇಡ್ರಿ ಫ್ರೆಂಡ್ಸ್. ಇದಕ್ಕೆ ಬೆಲ್ಲದ ಪುಡಿ ಏನಿರ್ತೈತಲ್ಲ, ಪುಡಿ ಮಾಡಿ ಬೆಲ್ಲದ ಪುಡಿ ಹಾಕ್ರಿ ಈ ಥರ. ಮತ್ತು ಹುಣಸೆ ರಸನೂ ಬೇಕು ಇದಕ್ಕೆ, ಹುಣಸೆ ಹಣ್ಣಿನ ರಸ ಬೇಕು, ಬೆಲ್ಲದ ಪುಡಿ. ಈಗ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ಲಾಸ್ಟಿಗೆ ಹಾಕಬೇಕು ಹುಣಸೆ ಹಣ್ಣಿನ ರಸ, ಹೋಗ್ಬೇಡ್ರಿ. ಯಾಕಂದರೆ ಅದು ಎಷ್ಟು ಒಗ್ಗರಣೆ ಬೇಕಾಗ್ತದೆ ನೋಡಿ ನೀವು ಮತ್ತೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಜಾಸ್ತಿ ಒಗ್ಗರಣೆ ಇದ್ದರೆ ಸ್ವಲ್ಪ ತೆಗೆದು ಇಟ್ಕೊಡ್ರಿ, ಮತ್ತು ಸಾಲದಾದ್ರೆ ಹಾಕ್ಕೊಡ್ರಿ. ಇದಕ್ಕೈತಲ್ಲ, ನಾವು ಆಗಲೇನು ಮಾಡಿ ಇಟ್ಕೊಂಡಿದ್ವಲ್ಲ ರೊಟ್ಟಿನ ನೋಡಿರಿ, ತೋರಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ನೀಟಾಗೆ ನೀವು ಹಿಂಗೆ ಅವಲಕ್ಕಿ ಅಥವಾ ತೋರಿಸಿ ಮಂಡಕ್ಕಿ ಅಂತಾರಲ್ಲ, ಹಿಂಗೆ ಕಲಿಸ್ತಿರಲ್ಲ ಅದೇ ಥರನ ಕಲಿಸ್ಕೊಳ್ಳಿ ನೋಡಿರಿ. ಈ ಥರ ಕೈ ಆಡ್ಕೊಂಬಿಡಿ, ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಗ್ಯಾಸ್ ಆನೇ ಇರಲಿ ಫ್ರೆಂಡ್ಸ್, ಆಫ್ ಮಾಡಬೇಡ್ರಿ. ಆನ್ ಇಟ್ಕೊಂಡೆ ನೀವು ಈ ಥರ ಎಲ್ಲ ರೊಟ್ಟಿನ ಒಗ್ಗರಣೆಗೆ ಹತ್ಕೋಬೇಕಲ್ಲ, ಅದು ಒಗ್ಗರಣೆ ಸ್ವಲ್ಪ ಭಾಳನ ಬೇಕಾಕತಿ ಇದಕ್ಕೆ ರೊಟ್ಟಿಗೆ ನೋಡಿರಿ. ಭಾಳ ಅಂದ್ರೆ ಏನು ರುಚಿ ಅಂತೀರಿ ಒಗ್ಗರಣೆ ರೊಟ್ಟಿ. ಮಸ್ತ್ ಅಂದ್ರೆ ಮಸ್ತ್ ಒಗ್ಗರಣೆ ರೊಟ್ಟಿ ಇದಕ್ಕೆ. ಮತ್ತು ಸ್ವಲ್ಪ ಮೊಸರು ಮತ್ತು ಕೊಬ್ಬರಿ, ಹಸೆ ಕೊಬ್ಬರಿ ತುರಿದು ಇಟ್ಕೊಳ್ರಿ. ಮೊಸರು ಹಾಕ್ಕೊಂಡು ತಿಂದ್ರಂತೂ ಭಾರಿ ಭಾರಿ ಆಕತ್ರಿ. ಈಗ ನೋಡಿರಿ, ತೋರ್ಸಾಕತ್ತೀನಿ ನಾನು. ಇದಕ್ಕೆ ಸ್ವಲ್ಪ ಹುಳಿ ಹಿಂಡ್ಕೊಂಬಿಡ್ರಿ, ಇಷ್ಟ ಹುಳಿ ಹಿಂಡ್ಕೊಂಡ್ರೆ ರೆಡಿ ಆಕತ್ತೆ ನೋಡಿರಿ. ಹುಣಸೆ ಹಣ್ಣಿನ ಹುಳಿನ ಹಿಂಡ್ಬಿಡ್ರಿ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಇದು ಒಗ್ಗರಣೆ ರೊಟ್ಟಿ. ಜಾಸ್ತಿ ರೊಟ್ಟಿ ಇದ್ದರೆ ಮತ್ತು ಹಿಂಗೆ ಮಾಡಿರಿ ಅಂತ ನಿಮಗೆ ಹೇಳಕ್ಕೆ ಬಂದೀನಿ. ಕುಟ್ಟೋದು ಕುಸಿಬಾಳ, ಬೀಸೋದು ಬಿಗಿಬಾಳ. ಕುಟ್ಟೋದು ಕುಸಿಬಾಳ, ಬೀಸೋದು ಬಿಗಿಬಾಳ. ರೊಟ್ಟಿ ಸುಡೋದು ಜಳಬಾಳವ್ವ ಕ್ಯಾದಿಗಿ ಕ್ಯಾದಿಗಿ. ಗರಿಗಳ್ಯಾಕ ಬಾಡ್ಯಾವ, ಕ್ಯಾದಿಗಿ ಗರಿಗಳ್ಯಾಕ ಬಾಡ್ಯಾವ ನೋಡಿರಿ. ಮತ್ತು ಇದಕ್ಕೆ ನಾನು ಪುಟಾಣಿ ಹಿಟ್ಟು ಹಾಕೊಳಕತ್ತೀನಿ. ಪುಟಾಣಿ ಹಿಟ್ಟು ಸಣ್ಣಗೆ ಮಾಡಿ ಹಾಕೋಕೆ ಹೋಗ್ಬೇಡ್ರಿ. ಸ್ವಲ್ಪನೇ ಅಜ್ಲ ಬಜ್ಲ ಅಂತಾರಲ್ಲ ಆ ಟೈಪ್ ಮಾಡಿ ಹಾಕ್ರಿ. ಇದಕ್ಕೆ ನೀವು ತೀರಾ ಸಣ್ಣ ಮಾಡಿದರೆ ಟೇಸ್ಟ್ ಬರಲ್ಲ ನೋಡಿರಿ. ಈ ಥರ ಪುಡಿ ಮಾಡಿ ಹಾಕ್ಕೊಂಬಿಡಿ ನೋಡಿ ಫ್ರೆಂಡ್ಸ್. ಇವಾಗ ಒಗ್ಗರಣೆ ರೊಟ್ಟಿ ರೆಡಿ ಆಯಿತು. ಇದಕ್ಕೆ ನಾನು ಕೊಬ್ಬರಿನೂ ತುರಿದಿಟ್ಟಿದ್ದೆ. ಕೊಬ್ಬರಿ ಮತ್ತು ಒಗ್ಗರಣೆ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ರೊಟ್ಟಿ ಜಾಸ್ತಿ ಉಳ್ದವಂತ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.